ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕೃಷ್ಣ ಎಂಟ್ರಿ ಆಗೋದ್ರ ಜೊತೆಗೆ ಮಾನ್ಯತಾ ವೈಶ್ವಕ ಎಲ್ರಿಗೂ ಕೂಡ ದಿಗಂತ್ ಬಂದಿದ್ದೆ ಕೃಷ್ಣ ಬದುಕಿದಾನೆ ಅನ್ನೋ ಸತ್ಯನ ಹೇಳಿಬಿಟ್ರು. ಹಾಗಿದ್ರೆ ಏನಾಯಿತು, ಏನಾಗ್ತದೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅಲ್ಲಿ ಮದುವೆ ಶಾಸ್ತ್ರಗಳು ನಡೀತದೆ, ರಾಮಾಚಾರ್ಯನ ಕಾಶಿ ಕರ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಚೋಟು ಚಾರು ತನ್ನ ಭಾವನ ಕಾಶಿ ಕರ್ಕೊಂಡು ಹೋಗ್ತಿದ್ದಾರೆ, ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ದೆ. ತನ್ನ ಅಕ್ಕನ ಹತ್ರ ಬಂದು ಅಲ್ಲಿ ರಾಮಾಚಾರಿ ಭಾವನ ಕಾಶಿ ಕರ್ಕೊಂಡು ಹೋಗ್ತಿದಾರಕ್ಕ ಅಂತ ಹೇಳ್ತಿದ್ರೆ ಈ ಕಡೆ ಎಲ್ಲರೂ ಕೂಡ ನಗ್ತಿದ್ದಾರೆ. ಅದು ಕೂಡ ಮದುವೆ ಶಾಸ್ತ್ರದಲ್ಲಿ ಒಂದು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರ ನೀವು ಅಂದಾಗ, ಹೌದು ಕಾಶಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಆಗ ನಿಮ್ಮಪ್ಪ ಬೇಡ ಅಂತ ಹೇಳ್ತಾರೆ. ಆಗ ಸರಿ ಆಯಿತು, ನಾನು ಚಾರು ಅವ್ರನ್ನ ಮದುವೆ ಆಗ್ತೀನಿ ಅಂತ ರಾಮಾಚಾರಿ ಒಪ್ಕೋತಾರೆ. ಇದೇ ಶಾಸ್ತ್ರ ಅಂತ ಚಾರು ಮತ್ತು ಚಾರು ಫ್ರೆಂಡ್ಸ್ ಹೇಳ್ತಾರೆ. ಅಯ್ಯೋ ಹೌದಾ, ಅಷ್ಟೇನಾ ಅಂತ ಹೇಳ್ತಿದ್ದಾರೆ ಚೋಟು. ಸರಿ ಆಯಿತು ಹೊರಡು ಅಂತ ಹೇಳಿ ಹೊರಗಡೆ ಕಳಿಸ್ತಾರೆ. ನಂತರ ಚಾರು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ, ನೀನು ಕೂಡ ತುಂಬ ಮುದ್ದಾಗಿದ್ಯಾ, ಎಷ್ಟು ಅಂದವಾಗಿದೆಯಾ, ನಿನ್ಗೆ ಯಾಕಿದೆಯಲ್ಲ ಅಲಂಕಾರ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸು. ಜೊತೆಗೆ ಮದುವೆ ಆದಮೇಲೆ ಇದ್ದದ್ದೇ ಅಲ್ವಾ ಈ ಅಲಂಕಾರನೆಲ್ಲ ರಾಮಾಚಾರಿ ತೆಗಿತಾನೆ ಪಾಪ. ಆಮೇಲೆ ತೆಗಿಯೋಷ್ಟ್ರೊಳಗೆ ಬೆಳಗ್ಗೆ ಆಗ್ಬಿಡುತ್ತೆ. ಇಬ್ರು ಕೂಡ ಅಸಮಿಣಮ್ಮನು ಬಂದರೆ ಎಷ್ಟು ಮುದ್ದಾಗಿ ಕಾಣಿಸ್ತೀರ ಗೊತ್ತಾ, ಮುದ್ದಾದ ಜೋಡಿಗಳು ನೀವು ಅಂತ ಫ್ರೆಂಡ್ಸ್ ಚಾರು ಮತ್ತು ರಾಮಾಚಾರಿ ಜೋಡಿನ ತುಂಬಾ ಹೊಗಳುತ್ತಿದ್ದಾರೆ. ನಂತರ ಇಲ್ಲಿ ರಾಮಾಚಾರ್ಯನ ಕಾಶಿ ಕರ್ಕೊಂಡು ಹೋಗ್ತಿದ್ದಾಗ ದಿಗಂತ್ ಯಾರ್ದೋ ಜೊತೆ ಫೋನ್ನಲ್ಲಿ ಮಾತಾಡ್ತಿರ್ತಾರೆ. ಮಾತಾಡೋ ಸಮಯದಲ್ಲಿ ರಾಮಾಚಾರ್ಯನ ನೋಡಿದ್ದೆ ಇವ್ರನ್ನೇ ಅಲ್ವಾ ನನ್ನ ಕಾರಲ್ಲಿ ಡ್ರಾಪ್ ಮಾಡಿದ್ದು ಅಂತ ಅನ್ಕೋತಿದ್ದಾರೆ. ನಂತರ ಇಲ್ಲಿ ಕಾಶಿಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಪುರೋಹಿತರು ನಿನಗೆ ಎಲ್ಲ ಗೊತ್ತಿದೆ ಅಲ್ವಾ ರಾಮಾಚಾರಿ, ಏನು ಹೇಳಬೇಕು ಅನ್ನೋದು ನಾನು ಹೇಳಬೇಕಾಗಿಲ್ಲ ಅಂದಾಗ, ನಾನು ಕಾಶಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ ರಾಮಾಚಾರಿ. ದಯವಿಟ್ಟು ನೀವು ಎಲ್ಲೂ ಕೂಡ ಕಾಶಿಗೆ ಹೋಗ್ಬೇಡಿ, ನನ್ನ ಮಗಳನ್ನ ನಿಮ್ಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂದಾಗ, ಸರಿ ಆಯಿತು ನಾನು ಕಾಶಿಗೆ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ, ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ರಾಮಾಚಾರಿ ಹೇಳ್ತಾರೆ. ನಂತರ ಶಾಸ್ತ್ರ ಮುಂದುವರಿಯುತ್ತೆ. ನಂತರ ಏನಿದು ಕಾಶಿಗೆ ಹೊರಡೋ ಶಾಸ್ತ್ರ ಅದು ಇದು ಅಂತ ಎಲ್ಲರೂ ಕೇಳಿದಾಗ, ಕಾಶಿಗೆ ಹೊರಡೋದು ಅಂದರೆ ಕಾಶಿ ಅಂತಕ್ಕಂಥದ್ದು ವಿದ್ಯೆಯನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಜಾಗ. ಅದ್ರ ಬಗ್ಗೆ ಒಂದು ಕಥೆನೇ ಇದೆ. ದೊಡ್ಡವರಾದ ನಂತರ ಹೈಯರ್ ಸ್ಟಡೀಸ್ಗೋಸ್ಕರ ಕಾಶಿಗೆ ಹೋಗ್ತೀನಿ ಅಂತ ಮಕ್ಕಳು ಹೇಳ್ತಿದ್ರು. ಆಗ ನೀನು ಜಾಸ್ತಿ ಓದೋಕ್ಕೋಸ್ಕರ ಹೋಗಬೇಕಾಗಿಲ್ಲ, ಗೃಹಸ್ಥಾಶ್ರಮಕ್ಕೆ ಸೇರ್ಕೋ ಅಂತ ಮನೆಯವರೆಲ್ಲ ಹೇಳ್ತಿದ್ರು. ಅದೇ ಒಂದು ಪ್ರತೀತಿನ ಈಗ ಈ ಒಂದು ವಿಷಯದಲ್ಲಿ ಮಾಡಲಾಗತ್ತೆ ಅಂತ ಹೇಳಿ ಪುರೋಹಿತರು ಕಾಶಿಗೆ ಯಾಕೆ ಹೋಗ್ತೀವಿ ಅನ್ನೋ ಒಂದು ವಿಷಯವನ್ನು ಎಲ್ಲರ ಮುಂದೆ ಪ್ರಸ್ತುತಪಡಿಸ್ತಾರೆ. ತದನಂತರ ಎಲ್ಲ ಕೂಡ ಅನ್ಕೊಂಡಾಗೆ ಆಗ್ತದೆ ಅಂತ ವೈಶ್ವಕ, ಮಾನ್ಯತಾ ಮತ್ತು ಮಂಜುರಿ ಅನ್ಕೋತಿದ್ದಾರೆ, ಫುಲ್ ಖುಷಿಯಾಗಿದ್ದಾರೆ. ನಂತರ ಇಲ್ಲಿ ಕಾಶಿ ಯಾತ್ರೆ ಮುಗೀತಿದ್ದಾಗ ದಿಗಂತ್ ಬಂದಿದ್ದ ರಾಮಾಚಾರಿ ಹತ್ರ ಮಾತನಾಡ್ತಿದ್ದಾರೆ. ನಿಮ್ಮನ್ನೇ ಅಲ್ವಾ ನಾನು ಅವತ್ತು ಕಾರಲ್ಲಿ ಡ್ರಾಪ್ ಮಾಡಿದ್ದು ಅಂದಾಗ ಏನು ಮಾತಾಡ್ತಿದ್ರ, ನಾನು ನಿಮ್ಮನ್ನು ಹೋಗ್ತಿರೋದೇ ಈಗ ಅಂತ ಹೇಳ್ತಾರೆ. ನೀವು ಕೃಷ್ಣ ಅಲ್ವಾ ಅಂದಾಗ, ಇಲ್ಲ ನಾನು ಕೃಷ್ಣ ಅಲ್ಲ ರಾಮಾಚಾರಿ ಅಂತ ಹೇಳ್ತಿದ್ದಾರೆ. ಇವರಿಬ್ರು ಮಾತನಾಡೋದನ್ನ ಇಲ್ಲಿ ವೈಶ್ವಕ ಮತ್ತು ಮಾನ್ಯತಾ ಕೇಳಿಸ್ಕೊತಿದ್ದಾರೆ. ಇಲ್ವಲ್ಲ ನಾನೇ ನಿಮ್ಮನ್ನು ಡ್ರಾಪ್ ಮಾಡಿದ್ನಲ್ವ ಬರೋ ದಾರಿಲಿ ಅಂತ ಕೇಳಿದಾಗ, ಅಯ್ಯೋ ನೀವು ನನ್ನ ತಮ್ಮನ ನೋಡಿರ್ಬೇಕು, ಅವನು ಕೂಡ ಮದುವೆಗೆ ಬರ್ತಿದ್ದ, ಅವನು ನಾನು ಇಬ್ಬರು ಕೂಡ ಅವಳಿ ಚೌಳಿ, ಅವನ್ನೇ ಅಂದ್ಕೊಂಡು ನೀವು ಡ್ರಾಪ್ ಮಾಡಿದ್ದೀರ, ಆದರೆ ಈಗ ನನ್ನನ್ನು ಅಂತ ಅನ್ಕೋತಿದ್ದೀರ ಅಷ್ಟೇ ಅಂದ ತಕ್ಷಣ ಈ ಕಡೆ ಕನ್ಫ್ಯೂಷನ್ ಆಗಿಬಿಡುತ್ತೆ ದಿಗಂತ್ಗೆ ಏನು ಎಂತು ಅಂತ. ಆದರೆ ನಿಜವಾಗಿ ಭಯ ಆಗೋದು ವೈಶ್ವಕ ಮತ್ತು ಮಾನ್ಯತಾಗ. ನಂತರ ದಿಗಂತ್ ಅಂತ ಬಂದಿದ್ದೆ, ದಿಗಂತ್ ನೀನು ರಾಮಾಚಾರಿ ಥರ ಇರೋ ಇನ್ನೊಂದು ವ್ಯಕ್ತಿನ ನೋಡಿದ್ಯಾ ಅಂದಾಗ, ಹೌದು ನಾನೇ ಅವ್ರನ್ನ ಕಾರಲ್ಲಿ ಡ್ರಾಪ್ ಮಾಡಿದೆ ಅಂತ ಹೇಳ್ತಾರೆ. ಅವ್ರ ಹೆಸ್ರು ಏನು ಹೇಳಿದ್ರು ಅಂದಾಗ, ಕೃಷ್ಣ ಅಂತ ಹೇಳಿದ್ರು ಅವ್ರ ಹೆಸರನ್ನ. ರಾಮಾಚಾರಿ ನೋಡಿದ್ರೆ ನಾನು ಅವಳಿ ಚೌಳಿ ಅಂತ ಹೇಳ್ತಿದ್ದಾರೆ, ಮದುವೆಗೆ ಬರ್ತಾರಂತೆ, ನೋಡಿದಾಗ ನಿಮಗೂ ಕೂಡ ಗೊತ್ತಾಗತ್ತೆ ಅಂತ ದಿಗಂತ್ ಹೇಳ್ತಾರೆ. ತಕ್ಷಣ ಈ ಕಡೆ ಎಲ್ರಿಗೂ ಕೂಡ ಭಯ ಶುರುವಾಗ್ಬಿಡತ್ತೆ. ತದನಂತರ ಆ ಕಡೆ ಕೃಷ್ಣ ಕೂಡ ಒಂದು ಚೌಟ್ರಿ ಹೆಸರು ಹೇಳಿ ರಾಮಾಚಾರಿ ಮದುವೆ ಆಗ್ತಿರೋ ಚೌಟ್ರಿ ಕಡೆ ಬರ್ತಿದ್ದಾರೆ. ಬನ್ನಿ ಸನ್ಯಾಸಿ ಕಡೆ ಮದುವೆ ಮಾಡ್ಸೋಕೆ ಹೋಗ್ತಿದ್ರ ಅಂತ ಹೇಳಿ ಆಟೋ ಡ್ರೈವರ್ ಕೂಡ ಅವ್ರನ್ನ ಕರ್ಕೊಂಡು ಬರ್ತಿದ್ದಾರೆ. ತದನಂತರ ಹೋಗೋ ದಾರಿಲಿ ಅವರ ಫ್ರೆಂಡ್ ಸಾವಿಗೀಡಾಗಿರೋ ವಿಷಯ ಗೊತ್ತಾಗುತ್ತೆ. ಪೋಸ್ಟರ್ನ ನೋಡಿದ್ದೆ ಶಾಕ್ ಆಗ್ತಾರೆ. ಗಾಡಿ ನಿಲ್ಲಿಸಿ ಅಂತ ಹೇಳಿ ಅದೇ ಪೋಸ್ಟರ್ನ ನೋಡ್ತಿದ್ದಾರೆ. ಏನಿದೆಲ್ಲ ಅಂತ ಕೇಳಿದಾಗ, ಅಯ್ಯೋ ಅವನು ಪುಂಡ ರೌಡಿ, ದೊಡ್ಡ ರೌಡಿ ಜೊತೆ ತಿರ್ಗಾಡ್ಕೊಂಡು ನಿಂತದ, ಯಾರೋ ಅವನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ರು ಅಂದ ತಕ್ಷಣ ಈ ಕಡೆ ತುಂಬಾ ಸಿಟ್ಟಾಗ್ಬಿಡುತ್ತೆ, ತುಂಬ ಕುಪ ಬಂದ್ಬಿಡುತ್ತೆ, ನೋವಾಗ್ಬಿಡುತ್ತೆ ಇಲ್ಲಿ ಕೃಷ್ಣಗೆ. ತಕ್ಷಣ ನೀವು ಹೊರಡಿ, ನಾನು ಎಲ್ಲೂ ಚೌಟ್ರಿಗೆ ಹೋಗ್ತಿಲ್ಲ, ಇಲ್ಲೇ ಇಳ್ಕೊತೀನಿ ಅಂತ ಹೇಳಿ ದಾರಿ ಮಧ್ಯೆನೇ ಇಳ್ಕೊಂಬಿಡ್ತಾರೆ ಕೃಷ್ಣ. ನನ್ನ ಸ್ನೇಹಿತನ ಕೊಲೆ ಮಾಡಿಬಿಟ್ರ ಪಾಪಿಗಳು, ನನ್ನನ್ನು ಅವತ್ತು ಕೊಲ್ಲೋಕೆ ಬಂದರು, ಆದರೆ ಈಗ ನನ್ನ ಸ್ನೇಹಿತನ ಕೊಲೆ ಮಾಡಿಬಿಟ್ರ ಅಂತ ತುಂಬ ನೊಂದ್ಕೊಂಡು ತುಂಬ ಫೀಲ್ ಮಾಡ್ಕೋತಾರೆ ಕೃಷ್ಣ. ತದನಂತರ ಈ ಕಡೆ ವೈಶ್ವಕ, ಮಾನ್ಯತಾ, ಮಂಜುರಿ ಎಲ್ಲ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಆಗ್ತಿದೆ ಇಲ್ಲಿ, ನಾವು ಅಂದ್ಕೊಂಡಿದ್ದು ಒಂದು ಆಗಿದ್ದೆ ಇನ್ನೊಂದು ಅಂತ. ಏನು ಮೇಡಮ್
ನೋಡಿದ್ರ ಎಂಥ ಕೆಲಸ ಆಗಿದೆ. ಈಗ ಕಿಟ್ಟಿ ಸತ್ತೇ ಇಲ್ಲ, ಅವ್ನು ಬಂದರೆ ನಮ್ಮ ಕತೆ ಮುಗೀತು ಅಷ್ಟೇ, ಅವತ್ತೇನು ಬಚಾವಾದೆ, ಖಂಡಿತ ಈಗಂತೂ ಬಚಾವಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಡ್ಕೋಗ್ತಿದ್ದಾರೆ ಈ ಕಡೆ ವೈಶ್ವಕ. ಏನು ನನ್ನ ಮೇಲೆ ರೇಗ್ತಿದ್ಯಲ್ಲ, ನೀನೇ ಅಲ್ವಾ ನಿನ್ನ ತಮ್ಮ ಹಾಗೆ ಹೀಗೆ ಅಂತ ಏನೇನೋ ಮಾತಾಡಿದ್ದು ಎಲ್ಲ ಕೆಲಸ ಮುಗಿಸ್ಬಿಡ್ತಾನೆ ಅಂತ. ಆದರೆ ನೋಡಿದ್ಯಾ ನಿನ್ನ ತಮ್ಮ ಎಂಥ ಕೆಲಸ ಮಾಡಿದಾನೆ, ಎಲ್ಲ ಅರ್ಧಂಬರ್ಧ ಕೆಲಸ ಈಗ ಬರ್ತಿದ್ದಾನೆ ಅವನು ಅಂತ ಹೇಳ್ತಾರೆ. ಜೊತೆಗೆ ಅವನಿಗೆ ಪೆಟ್ಟಾಗಿತ್ತು ಅಂತ ಕೂಡ ಹೇಳಿರ್ತಾನೆ ದಿಗಂತ್. ಹಾಗಾಗಿ ಇದು ಕಿಟ್ಟಿನೇ ಅಂತಕ್ಕಂಥದ್ದು ಅವ್ರಿಗೆ 100% ಕನ್ಫರ್ಮ್ ಆಗಿದೆ. ನಂತರ ನೀವೆಲ್ಲ ಈ ರೀತಿ ಮಾತಾಡ್ತಿದ್ರಲ್ಲ, ಇವಾಗ ಏನು ಮಾಡೋದು ಅಂತ ಮಂಜುರಿ ಕೂಡ ಕೇಳ್ತಿದ್ದಾರೆ. ಮುಗೀತು ಕತೆ, ನಾವು ಎಲ್ಲ ಪ್ಲ್ಯಾನ್ ಮಾಡಿದ್ದು ಗೊತ್ತಾಗತ್ತಾ, ನಾನು ಮನೆಗೆ ಸೇಡ್ ತೀರಿಸ್ಕೋಬೇಕು ಅಂತ ಬಂದಿತ್ತು, ಚಾರುನ ಮನೆಯಿಂದ ಆಚೆ ಹಾಕಬೇಕು ಅಂತ ನಾನು ನಿಮಗೆ ಸಪೋರ್ಟ್ ಮಾಡಿದ್ದು, ನೀವು ಕಿಟ್ಟಿನ ಆಚೆ ಆಗ ಕರೆಸಿದ್ದು, ಆನಂತರ ಅವನ್ನ ಸಾಯಿಸಿದ್ದು, ರಾಮಾಚಾರಿನ ಸ್ಟೇಷನ್ಗೆ ಕಳಿಸಿದ್ದು ನಾವೇ, ಇದೆಲ್ಲ ಕೂಡ ಆಚೆ ಬರುತ್ತೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಮಂಜುರಿ ಹೌದೌದು, ಆಮೇಲೆ ನಮ್ಮ ವಿಷಯ ಕೂಡ ಆಚೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹೌದು, ಇದು ಎಲ್ಲದ್ರ ಜೊತೆಗೆ ಅಗ್ರಹಾರ್ಜನಗಳಿಗೆ ನಾವೇ ಹೇಳಿ ಈ ರೀತಿ ಮದುವೆನ ಮತ್ತೆ ಆಗುವಾಗ ಮಾಡಿದ್ದು, ಈ ಮದುವೆ ಮನೇಲಿ ದಿಗಂತನ ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದು ಎಲ್ಲ ಸತ್ಯ ಆಚೆ ಬರುತ್ತೆ ಅಂತ ಹೇಳಿ ಎಲ್ಲ ಕೂಡ ಹೆದರ್ಕೋತಿದ್ದಾರೆ. ಕಟ್ಟಿ ಖಂಡಿತ ನಮ್ಮನ್ನಂತೂ ಈ ಬಾರಿ ಸುಮ್ಮನೆ ಬಿಡುವುದಿಲ್ಲ ಅಂತ ಹೆದರ್ತಿದ್ರೆ ಆ ಕಡೆ ಕಿಟ್ಟಿ ತನ್ನ ಮಾಮೂಲಿ ವೇಷದಲ್ಲಿ ಪ್ಯಾಂಟ್ ಶರ್ಟ್ ಹಾಕೊಂಡು ರೆಡಿ ಆಗಿದ್ದಾರೆ. ನನ್ನ ಫ್ರೆಂಡೇ ಕುಂದ್ಬಿಟ್ರಲ್ವಾ ಪಾಪಿಗಳ, ಅವತ್ತು ನನಗೆ ಯಾರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ, ನನ್ನ ಮೇಲೆ ಅಟ್ಯಾಕ್ ಆಗಿದ್ದು ನಿಜ, ಆದರೆ ಯಾರು ಮಾಡಿಸಿದ್ದು ಅಂತ ಗೊತ್ತಿಲ್ಲ. ಆದರೆ ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಈ ಪಾಪಿಗಳೇ ಮಾಡಿಸಿರ್ತಾರೆ, ಯಾರೂ ಕೂಡ ಬದಲಾಗಿಲ್ಲ. ನಾನು ಇಷ್ಟು ದಿನ ಸುಮ್ಮನೆ ತಪ್ಪಾಯಿತು, ಮನೆಯವರು ಬೇಡ ಹಾಗೆ ಹೀಗೆ ಅಂತ ಅಂದ್ಕೊಂಡು, ಈ ರೀತಿ ಮನೆಯವರು ಅಂತ ಅಂದ್ಕೊಂಡು ಸುಮ್ಮನಿದ್ದರಿಂದ ಇವತ್ತು ನನ್ನ ಫ್ರೆಂಡನ್ನು ಕಳ್ಕೊಂಡೆ, ನಾನು ಸಾವಿನ ಬಾಗಿಲಿಗೆ ಹೋಗಿ ಬಂದೆ, ನನ್ನ ರಾಮಾಚಾರ್ಯನ ಜೈಲ್ಗೆ ಹೋಗಬೇಕಾಗಿತ್ತು. ಈಗ ಇನ್ನೂ ಏನೇನು ಪ್ಲ್ಯಾನ್ ಮಾಡ್ತಿದ್ದಾರೋ, ಈಗ ಮದುವೆ ಆಗಿತ್ತು ಆದರೂ ಕೂಡ ಮತ್ತೆ ಮದುವೆ ಆಗ್ತಿದೆ, ಇದು ಎಲ್ಲದರಿಂದ ಅದೇ ಪಾಪಿಗಳಿರ್ಬೋದು, ಮತ್ತಿನ್ನೇನು ಸ್ಕೆಚ್ ಮಾಡ್ಕೊಂಡಿದ್ದಾರೋ, ಮನೆಯವ್ರ ಹತ್ರ ಹೋಗಿ ರಾಮಾಚಾರಿ ಅಣ್ಣನ ಹತ್ರ ಎಲ್ಲ ವಿಷಯ ಕೂಡ ಹೇಳಬೇಕು, ಇದನ್ನೆಲ್ಲ ಯಾರು ಮಾಡಿಸಿದ್ದು ಅಂತ. ಇದೇ ರೀತಿ ಮನೆಯವರು ಅಂತ ನಾನು ಮುಚ್ಚಿಟ್ಕೊಂಡು ಹೋದರೆ ಖಂಡಿತ ರಕ್ತ ದೋಕುಳಿನೇ ಹರಿದು ಬಿಡುತ್ತೆ. ಖಂಡಿತ ಇಲ್ಲ, ಯಾವುದೇ ಕಾರಣಕ್ಕೂ ಮತ್ತೆ ಈ ತೊಂದರೆಗಳು ಆಗಬಾರ್ದು. ಎಲ್ರಿಗೂ ಕೂಡ ಇದನ್ನೆಲ್ಲ ಯಾರು ಮಾಡಿಸಿದ್ದು ಅಂತ ಗೊತ್ತಾಗಲೇಬೇಕು. ಅವ್ರು ಏನಾದರೂ ಕಸಿಬಿಸಿ ಆಡಿದ್ರೆ ರಕ್ತ ದೋಕುಳಿನೇ ಮಾಡಿಬಿಡ್ತೀನಿ ನನ್ನ ಮನೆಯವ್ರ ವಿಷಯಕ್ಕೆ ಬಂದರೆ ಅಂತ ಕಿಟ್ಟಿ ಫುಲ್ ರೆಬಲ್ ಆಗ್ತಿದ್ದಾರೆ. ಜೊತೆಗೆ ಆ ಕಡೆ ಎಲ್ಲರೂ ಕೂಡ ನಡ್ಕೊಂಡು ಸಾಯ್ತಿದ್ದಾರೆ, ವೈಶ್ವಕ, ಮಾನ್ಯತಾ, ಮಂಜುರಿ ಮೂವರು ಕೂಡ. ನಂತರ ಇಲ್ಲಿ ಚಾರುಗೆ ಜಾನಕಿ ಅಮ್ಮ ಮತ್ತು ಅಜ್ಜಿ ಶ್ರುತಿ ಎಲ್ಲರೂ ಕೂಡ ಬಂದಿದ್ದ, ಇದು ನಮ್ಮ ವಂಶ ಪಾರಂಪರೆಯಿಂದ ಬಂದಂತಹ ಉಡುವೆ, ನಮ್ಮ ಮೆಚ್ಚಿದಂಥ ಸೊಸೆಗೆ ಇದನ್ನು ಕೊಡಬೇಕು, ನಮ್ಮ ಅತ್ತೆ ನನಗೆ ಕೊಟ್ಟಿದ್ರು, ಅದನ್ನು ನಮ್ಮ ಮನೆ ಮೆಚ್ಚಿದ ಸೊಸೆ ನಿನಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ತುಂಬ ಮುಜುಗರದಿಂದ ಇದು ಸ್ವಲ್ಪ ಹಳೇದು ಅಂತ ಅಂದ್ಕೊಂಡು ಬರ್ತಾರೆ. ನಿನ್ಗೆ ಇಷ್ಟ ಆಗುತ್ತೋ ಇಲ್ವೋ, ಆದರೆ ಪ್ರೀತಿಯಿಂದ ಕೊಡ್ತಾ ಇದ್ದೀವಿ, ಇದನ್ನು ಹಾಕ್ಕೊಂಡೆ ನೀನು ಶಾಸ್ತ್ರನ ಮಾಡಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಒಮ್ಮೆ ಚಾರು ಫುಲ್ ನಾಟಕ ಮಾಡ್ತಿದ್ದಾಳೆ, ಈ ಕಡೆ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಡ್ತಾಳೆ ಮುಖಕ್ಕೆ ಹೊಡೆದಾಗೆ. ತಕ್ಷಣ ಈ ಮಾತನ್ನು ಕೇಳಿ ಅಜ್ಜಿ ಮತ್ತು ಜಾನಕಿ ಶ್ರುತಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಈ ಕಡೆ ಬೇಕು ಅಂತಲೇ ಚಾರು ಶಾಕ್ ಕೊಟ್ಟಿದ್ದಾಳೆ. ಇಷ್ಟ ಆಗಲಿಲ್ಲ ನನಗೆ, ಆದರೆ ತುಂಬ 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 ಇಷ್ಟ ಆಯಿತು, ಇದನ್ನು ಹಾಕ್ಕೊಂಡೆ ನಾನು ಹಸೆಮಣೆ ಮೇಲೆ ಕೂತ್ಕೋತೀನಿ, ಎಷ್ಟೇ ಕೋಟಿ ಒಡವೆ ಸಿಕ್ಕಿದ್ರು ಈ ಒಂದು ಒಡವೆ ಮುಂದೆ ಯಾವುದೂ ಕೂಡ ಲೆಕ್ಕಕ್ಕಿಲ್ಲ, ಅಷ್ಟು ಇದು ವ್ಯಾಲ್ಯೂ ಇದೆ ಅಂತ ಹೇಳಿ ತನ್ನ ಅತ್ತೆ ಪ್ರೀತಿಯಿಂದ ಕೊಟ್ಟಿದ್ದ ಒಡವೆನ ತಾನೇ ತನ್ನ ಅತ್ತೆ ಕೈಯಿಂದ ಹಾಕಿಸ್ಕೊತಾಳೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಈ ಕಡೆ ವೈಶ್ವಕ ಮಾನ್ಯತಾ ಪ್ಲಾನ್ ಉಲ್ಟಾ ಹೊಡಿತದ. ಹಾಗಿದ್ರೆ ಅವರ ಪ್ಲಾನ್ ಮತ್ತೆ ಏನಾಗಿರಬಹುದು, ಮತ್ತೆ ಇಲ್ಲಿ ಕಿಟ್ಟಿನ ಅಟ್ಯಾಕ್ ಮಾಡಿಸೋದಾ, ಮದುವೆ ಮನೆಗೆ ಎಂಟ್ರಿ ಕೊಟ್ಟ ಕಿಟ್ಟಿನ ಹೇಗೆ ತಡೆಯೋಕ್ಕಾಗತ್ತೆ, ಸುನಾಮಿನ ಮಾನ್ಯತಾ ವೈಶ್ವಕ ಕೈಯಲ್ಲಿ ಏನಾಗುತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.